ನೋಡಿ ಅನ್ಸುತ್ತೆ ನಾವು ನಿಜವಾಗ್ಲೂ ಏನು ಪುಣ್ಯ ಮಾಡಿರ್ಬೇಕು. ಬಿಕಾಸ್ ಇಷ್ಟು ವರ್ಷ ಆದ್ಮೇಲೂ ಎಲ್ಲ ಹೊಸಬ್ರು ಬರ್ತಾರೆ, ಯಾರು ಬರ್ತಾರೆ, ಬಟ್ ಫ್ಯಾನ್ಸ್ ಲಾಯಲ್ಟಿ ಇದೆಯಲ್ಲ, ನಿಯತ್ ಅಂತ ಏನಿದೆ ಅಂತ ಹೇಳ್ತೀವಲ್ಲ, ಅದು ಯಾವಾಗ ಇಂಟ್ಯಾಕ್ಟ್ ಆಗಿರುತ್ತೆ. ಸೊ ಇಟ್ ಫೀಲ್ಸ್ ಗ್ರೇಟ್ ದಟ್ ಅಪ್ಪೂರ್ ಹೋದ್ಮೇಲೂ ಕೂಡ ಅಂದ್ರೆ ಅವ್ರು ಎಂತ ಒಳ್ಳೆ ಕೆಲಸ ಮಾಡಿರ್ಬೋದು, ಅವ್ರ ಫ್ಯಾನ್ಸ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಬಿಕಾಸ್ ನಾವು ಲೈಫಲ್ಲಿ ವೆನ್ ವಿ ಲೂಸ್ ಪೀಪಲ್ ಜನ ಮರ್ತು ಬಿಡ್ತಾರೆ, ಬಟ್ ಅಪ್ಪುನ ಯಾರು ಮರ್ತಿಲ್ಲ. ಇವಾಗಲೂ ಕೂಡ ನಾನು ರಸ್ತೆನಲ್ಲಿ ಹೋಗ್ತಾ ಇರುವಾಗ ಆಟೋ ಆಗಲಿ, ಬಸ್ ಆಗಲಿ, ಅವ್ರ ಸ್ಟ್ಯಾಚು ಆಗಿರಲಿ, ಅವ್ರ ಫ್ಯಾನ್ಸ್ ಅಸೋಸಿಯೇಷನ್ ಆಗಲಿ, ಎಲ್ಲ ಕಡೆ ಅಪ್ಪು ಕಾಣಿಸ್ಕೊತಾರೆ. ಸೊ ಅಪ್ಪೂರ್ ಇದ್ದಾರೆ ಅಂತಲೇ ನಮಗೆ ಯು ಡೋಂಟ್ ಫೀಲ್ ಇಟ್. ಆ್ಯಂಡ್ ಒಳ್ಳೇದೇನೆಂದರೆ ಸಿನಿಮಾ ಮೂಲಕ ಆಕ್ಟರ್ಸ್ ಆರ್ ಆಲ್ವೇಸ್ ಇಮಾರ್ಟಲೈಸ್ಡ್. ಸೊ ಕ್ಯೂಟ್ ಶಿ ಲುಕ್ಸ್. ಅವ್ರ ಎಕ್ಸ್ಪ್ರೆಷನ್ಸ್ ಆಗಲಿ, ಅವರು ಡ್ರೆಸ್ಸಿಂಗ್ ಆಗಲಿ, ಆ್ಯಂಡ್ ಎಕ್ಸ್ಪ್ರೆಷನ್ ಎವ್ರಿಥಿಂಗ್ ಇಸ್ ವೆರಿ ಕ್ಯೂಟ್. ನಮಗೆ 50 ಇಯರ್ ಆಗ್ತಿತ್ತು ಅಪ್ಪು ಸಹ ಬದುಕಿದ್ರೆ. ಹೌ ಯು ವಾಂಟ್ ಟು ರಿಮೆಂಬರ್ ಹಿಮ್? ರಿಮೆಂಬರ್ ಹಿಮ್ ಥ್ರೂ ಹಿಸ್ ಗುಡ್ ವರ್ಕ್ ಆ್ಯಂಡ್ ಅವ್ರ ಫ್ಯಾಮಿಲಿ ಆಗಲಿ, ಅವ್ರ ಚಾರಿಟಿ ಏನು ಮಾಡ್ತಾರೋ, ಅವ್ರ ಫ್ಯಾನ್ಸ್ ಒಳ್ಳೊಳ್ಳೆ ಕೆಲಸಗಳು ಏನು ಮಾಡ್ತಾರೋ ಅದನ್ನು ಫ್ಯಾನ್ಸ್ ಅಸೋಸಿಯೇಷನ್ ಅವರು ಇನ್ನೂ ಮುಂದಕ್ಕೆ ಇದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ he was not just an actor, he stood for certain values. ಸೊ ಅದ್ರ ಮೂಲಕ ಎನಿ ಮೆಮೊರೇಬಲ್ ಮೂಮೆಂಟ್ ನಮ್ಮ ಜೊತೆ ಹಂಚ್ಕೋಬೋದಾ? ಇಂಥದ್ದೊಂದು ಸಿಕ್ಕಾಪಟ್ಟಿದೆ. ಜಸ್ಟ್ ಒನ್ ನಮ್ಮ ಆಡಿಯನ್ಸ್ಗೋಸ್ಕರ. ನಾನು ಅವ್ರ ಜೊತೆ ಆಲ್ಮೋಸ್ಟ್ 4 ಫಿಲ್ಮ್ಸ್ ಮಾಡಿದ್ದೀನಿ. ಸೊ ದೇರ್ ಸೋ ಮೆನಿ ಮೆಮರೀಸ್. ಈಗ ಸದ್ಯಕ್ಕೆ ಐ ಜಸ್ಟ್ ರಿಮೆಂಬರ್ ದಟ್ 23 ವರ್ಷ ಹಿಂದೆ ನಾನು ಆಡಿಯನ್ಸಲ್ಲಿ ಫ್ಯಾನ್ ಆಗಿ ನಾನು ಕೂತ್ಕೊಂಡು ಅಪ್ಪು ಸಿನಿಮಾ ನೋಡ್ತಾ ಇದ್ದೆ. ಅದೇ ನನಗೆ ಮೇಡಮ್, ಅಪ್ಪು ಸರ್ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತದೆ. ಸೊ ನಿಮ್ಮ ಅವ್ರು ಮಾಡಿರಲಿ ಫಿಲಮ್ ಲಿಸ್ಟಲ್ಲಿ ಯಾವ ಫಿಲಮ್ ನೆಕ್ಸ್ಟ್ ರಿಲೀಸ್ ಆಗಬೇಕು ಅಂತ ನಿಮ್ಮ? ಐ ಥಿಂಕ್ ಆಕಾಶ್. ಆಕಾಶ್ ರಿಲೀಸ್ ಆಗಲಿ. ಐ ಹೋಪ್ ರಿಲೀಸ್. ಓಕೆ, ಥ್ಯಾಂಕ್ ಯು.